ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಸಂಜೀವಿನಿ NRLM ಯೋಜನೆಯ ಸಿಬ್ಬಂದಿಯಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಸ್ವಸಹಾಯ ಸಂಘಗಳ ಹಣ ದುರುಪಯೋಗ ನಡೆದಿದ್ದು, ತನಿಖೆಗೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಮಹಿಳಾ ಘಟಕ ತಾಲೂಕು ಪಂಚಾಯಿತಿ ಇಒಗೆ ಜುಲೈ 22ರಂದು ದೂರು ನೀಡಿದೆ. ಸಂಜೀವಿನಿ NRLM ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮಾದೇಗೌಡ ಪೊಲೀಸ್ ಪಾಟೀಲ್ ಎಂಬ ಸಿಬ್ಬಂದಿ ಹನುಮಸಾಗರ ಕ್ಲಸ್ಟರ್ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಭಾರೀ ಪ್ರಮಾಣದ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂಬ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ತಮ್ಮದೇ ಆದ ಹನುಮಸಾಗರದ ಬಡವರ ಬಂಧು ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಬ್ಯಾಂಕ್ದಲ್ಲಿ ಸಂಘದ ಸದಸ್ಯರ ಹಣ ಮತ್ತು ಸಾಲಗಳನ್ನು ತಮ್ಮ ಬ್ಯಾಂಕಿನಿಂದ ಮಾಡುತ್ತಿರುವ ಕುರಿತು ಸಾರ್ವಜನಿಕರಿಂದ ದೂರುಗಳು ಬಂದಿವೆ. ಜೊತೆಗೆ ತಾವು ಕಾರ್ಯನಿರ್ವಹಿಸುವ ಸಿಬ್ಬಂದಿ ಜೊತೆಗೆ ಅಸಭ್ಯವಾಗಿ ವರ್ತಿಸುವುದು, ಗ್ರಾಮ ಪಂಚಾಯಿತಿಗಳಲ್ಲಿ ಸಂಘದ ಸದಸ್ಯರಿಂದ ಸಾಲವನ್ನು ತೆಗೆದು ತಮ್ಮ ಬ್ಯಾಂಕಿನ ವ್ಯವಹಾರಕ್ಕಾಗಿ ವಿನಿಯೋಗಿಸಿಕೊಳ್ಳುತ್ತಿದ್ದಾರೆ. ಈ ಕುರಿತು ಸ್ವತಃ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಹೇಳುತ್ತಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುವ ಅಕ್ರಮಗಳ ಕುರಿತು ತಾವು ಸೂಕ್ತ ತನಿಖೆ ಕೈಗೊಳ್ಳಬೇಕು ಎಂದು ನೀಡಿದ ದೂರಿನಲ್ಲಿ ಒತ್ತಾಯಿಸಲಾಗಿದೆ. ಈ ಕುರಿತು ತಾಲೂಕು ಪಂಚಾಯಿತಿ ಇಒ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ, ಶಿಶು ಅಭಿವೃದ್ಧಿ ಇಲಾಖೆಗೆ ದೂರು ನೀಡಲಾಗಿದೆ. ಅಲ್ಲೇ 15 ದಿವಸ ಅಲ್ಲೇ ಹಾಸ್ಪಿಟಲ್ ಇದ್ದೀವಿ. ಮತ್ತೆ ನಾನು ಕೆಲಸ ಹೋಗುತ್ತೆ ಅಂದ್ಬಿಟ್ಟು 1 ಮಂತ್ ಅಲ್ಲೇ ವಾಪಸ್ ತಿರ್ಗಾ ಬಂದೆ. LCRP ಕೆಲಸ ಮಾಡ್ತಾ ಇದ್ವಿ. ಮಾಡ್ತಿರ್ಬೇಕಾದಾಗ ಅದು ಅವ್ರು 1 ತಿಂಗಳು ಅಷ್ಟೇ ಮಾಡಿದ್ರು. ನಾನು ವಾಪಸ್ ನನ್ನ ಕೆಲಸ ಹೋಗುತ್ತಲ್ಲ, ಮಕ್ಕಳು ಸಣ್ಣ ಎಲ್ಲಿ ಹೋಗ್ಬೇಕು ಮತ್ತೆ ಕೆಲಸ ಹುಡ್ಕೊಂಡು ಅಂದ್ಕೊಂಡ್ಬಿಟ್ಟು ವಾಪಸ್ ತಿರ್ಗಾ ಕೆಲ್ಸಕ್ಕೆ ಬಂದ್ರೆ ಆಕೆ 4 ಮಂತ್ ಕೆಲಸ ಮಾಡಾಳ, ಆಕೆ 4 ಮಂತಿನ ಪೇಮೆಂಟ್ ಕೊಡ್ತೀನಿ. ನಾನು ಹೋಗಿ ಕೆಲ್ಸಕ್ಕೆ ಜಾಯಿನ್ ಆದ್ರೂ ನಾನು ಅವಾಗ ಬಂದಿದ್ದೆ, ನೀನು ಈಗ ಬಂದೇನ, ಹೋಗು ಮುಗ್ದಾಯ್ತಲ್ಲ, ಇಲ್ಲೇನೈತಿ ನೀನು ಅಂತ ಹೇಳ್ತಾರೆ ಸರ್. ಮಾದೇಗೌಡ ಸರ್. ನೀವು 1 ತಿಂಗಳಲ್ಲೇ ವಾಪಸ್ ಬಂದಿದ್ದೀವಿ. ಮಗು 7 ತಿಂಗಳು ಮಗು ಬೇರೆ 3 ತಿಂಗಳ ನಿಂತಿಲ್ಲ ರೀ. ಅದನ್ನ ಕರೆಂಟ್ ಅಲ್ಲೇ ನಾವು ಶಾಕ್ ಕೊಡ್ಸ್ಕೊಂಡು ಮಗುನ ಬೆಳವಣಿಗೆ ಮಾಡಿರೋದು. ಪ್ರಜ್ಞೆ ಇಲ್ಲ ಬಂದ್ಬಿಟ್ಟು ಮಕ್ಳಿಗೆ ಜ್ವರ ಬಂದು ಹಾಸ್ಪಿಟಲ್ ಇದ್ರು ಕೂಡ ಬಾಯಿಲೆ ಇಲ್ಲಿ ಚಾವಿ ಹಾಕೊಂಡು ಇದ್ದಾರೆ, ಮೀಟಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಬಾಯಿಲೆ ನೀವು ವಾಪಸ್ ನಮ್ಮನೆ ಅದು 3 ತಿಂಗಳು ಅಡ್ಮಿಟ್ ಮಾಡಿ ಮಗುನ ಬಾಯಿಲ್ಲ. ಇಲ್ಲ ಸರ್ ಬರಕ್ಕಾಗಲ್ಲ, ಮಗು ಫುಲ್ ಆರಾಮಿಲ್ಲ ಅಂತ ಹೇಳಿದ್ರೆ ಬರ್ಬೇಕು ನೋಡಿ ಅಂತ ಇಲ್ಲಿ ಹೊಡೀರಿ ಸರ್, ನಾನು ಹೊಸ ಪತ್ತ ತಂದು ಹಾಕ್ತೀನಿ. ಇಲ್ಲ ನೀನೇ ಬರ್ಬೇಕು ಅಂದಕ ಅಲ್ಲಿಂದ ನಮ್ಮ ಮನೆಗೆ ಸತ್ತಾರ ಅಂತ ಹೇಳಿ ಡಾಕ್ಟರ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡಿ ಮಗುನ. ನಿಮ್ಮ ವಾಹಿನಿಯ ವರದಿಗಾರ